ಓಂ ಅರಹಂ ನಮಃ. ಕಥಾ ಶ್ರವಣ 93. ಕಥೆಯ ಹೆಸರು ಧನಲೋಭಿ ಜಿನದತ್ತನ ಕತೆ. ಕಥೆಯ ಹೆಸರು ಧನಲೋಭಿ ಜಿನದತ್ತನ ಕತೆ. ಉಜ್ಜಯಿನಿ ನಗರದಲ್ಲಿ ಜಿನದತ್ತನೆಂಬ ಸಾಹುಕಾರನಿದ್ದನು. ಅವನ ಪುತ್ರನ ಹೆಸರು ಕುಬೇರದತ್ತ ಎಂದಿತ್ತು. ಒಂದು ದಿನ ನಗರದ ಸ್ಮಶಾನದಲ್ಲಿ ಮನುಮಾಲಿ ಯತಿಗಳು ಮೃತಕ ಶಯ್ಯೆಯಲ್ಲಿ ಧ್ಯಾನ ಮಾಡುತ್ತಿದ್ದರು. ಒಬ್ಬ ಕಪಾಲಿಕನು ವಿದ್ಯಾಸಿದ್ಧಿಗೆಂದು ಅಲ್ಲಿಗೆ ಬಂದಿದ್ದನು. ಮುನಿರಾಜರನ್ನು ಸತ್ತಿದ್ದಾರೆ ಎಂದು ತಿಳಿದು ಅವರ ಮಸ್ತಕದ ಜೊತೆ ಮತ್ತೆರಡು ಶವದ ಮಸ್ತಕಗಳನ್ನು ಜೋಡಿಸಿ ಒಲೆಯನ್ನು ಮಾಡಿದನು ಮತ್ತು ಅವನು ಬೆಂಕಿಯನ್ನು ಉರಿಸಿದನು. ಆ ಒಲೆಯ ಮೇಲೆ ಪಾತ್ರೆಯನ್ನು ಇಟ್ಟು ಅನ್ನವನ್ನು ಮಾಡತೊಡಗಿದನು. ಮುನಿರಾಜರು ಆತ್ಮಧ್ಯಾನದಲ್ಲಿ ಲೀನರಾಗಿದ್ದರು. ಅವರು ಆತ್ಮ ಮತ್ತು ಶರೀರವು ಭಿನ್ನ ಭಿನ್ನ ಎಂದು ವಿಚಾರ ಮಾಡುತ್ತಿದ್ದರು. ಆದರೆ ಅವರ ತಲೆಯು ಅಕಸ್ಮಾತ್ತಾಗಿ ಅಲುಗಾಡಿತು. ಅದರಿಂದ ಪಾತ್ರೆಯು ಜಾರಿ ಬಿದ್ದಿತು. ಒಲೆಯು ಆರಿಹೋಯಿತು ಮತ್ತು ಕಪಾಲಿಕನು ಹೆದರಿ ಓಡಿ ಹೋದನು. ಬೆಳಗಾಯಿತು. ಯಾರೋ ಮುನಿಗಳು ಕಷ್ಟಕರವಾದ ಸ್ಥಿತಿಯಲ್ಲಿ ಇರುವುದನ್ನು ನೋಡಿದರು ಮತ್ತು ಜಿನದತ್ತ ಶೆಟ್ಟಿಗೆ ಸಮಾಚಾರವನ್ನು ತಿಳಿಸಿದರು. ಶೆಟ್ಟಿಯು ಬೇಗನೆ ಅಲ್ಲಿಗೆ ಬಂದನು. ಮುನಿಗಳ ಸ್ಥಿತಿಯನ್ನು ನೋಡಿ ಅವನಿಗೆ ಬಹಳ ದುಃಖವಾಯಿತು. ತಕ್ಷಣವೇ ಮುನಿರಾಜರನ್ನು ತನ್ನ ಗೃಹ ಚೈತ್ಯಾಲಯಕ್ಕೆ ಕರೆದುಕೊಂಡು ಹೋದನು. ಚತುರ ವೈದ್ಯನ ಸಲಹೆಯಂತೆ ಲಾಕ್ಷಮೂಲ ತೈಲದಿಂದ ಮುನಿರಾಜರ ಸುಟ್ಟಂತ ಗಾಯವನ್ನು ಗುಣಪಡಿಸಿದನು. ಜಿನದತ್ತನು ಗುರುವಿನ ಸೇವೆಯನ್ನು ಚೆನ್ನಾಗಿ ಮಾಡಿದನು. ಅದೇ ಸಮಯದಲ್ಲಿ ಚಾತುರ್ಮಾಸವು ಅತ್ಯಂತ ಹತ್ತಿರವಾಗಿದ್ದಿತು. ಆದ್ದರಿಂದ ಶೆಟ್ಟಿಯ ಪ್ರಾರ್ಥನೆಯಂತೆ ಮುನಿಗಳು ಗೃಹ ಚೈತ್ಯಾಲಯದಲ್ಲಿ ಚಾತುರ್ಮಾಸವನ್ನು ಸ್ಥಾಪನೆ ಮಾಡಿದರು. ಮತ್ತೊಂದು ದಿನ ತನ್ನ ವ್ಯಸನಿ ಪುತ್ರ ಕುಬೇರದತ್ತನಿಂದ ಹಣವನ್ನು ರಕ್ಷಣೆ ಮಾಡಬೇಕೆಂದು ಶೆಟ್ಟಿಯು ಮುನಿಗಳು ಕುಳಿತುಕೊಳ್ಳುವ ಜಾಗದಲ್ಲಿ ಹಣವನ್ನು ಹೂತಿಟ್ಟನು. ಇದನ್ನು ಕುಬೇರದತ್ತನು ಅವಿತುಕೊಂಡು ನೋಡಿದ್ದನು. ಆದ್ದರಿಂದ ಸಮಯ ಸಿಕ್ಕಾಗ ಕೂಡಲೇ ಅವನು ಆ ಹಣವನ್ನು ಆ ಜಾಗದಿಂದ ತೆಗೆದು ಬೇರೆ ಕಡೆಯಲ್ಲಿ ಹೂತಿಟ್ಟನು. ವರ್ಷಾಯೋಗವು ಪೂರ್ಣವಾದ ಮೇಲೆ ಮುನಿರಾಜರು ವಿಹಾರ ಮಾಡಿದರು. ಅವರು ಹೋದ ತಕ್ಷಣ ಶೆಟ್ಟಿಯು ಅಗೆದು ನೋಡಿದಾಗ ಹಣವು ಸಿಗಲಿಲ್ಲ. ಆದ್ದರಿಂದ
ಹಣವನ್ನು ಮುನಿಗಳೇ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಅವನಿಗೆ ಭ್ರಮೆ ಉಂಟಾಯಿತು. ಅವನು ಕಾಡಿಗೆ ಮುನಿರಾಜರ ಹತ್ತಿರ ಹೋದನು ಮತ್ತು ಕತೆಗಳ ಮೂಲಕವಾಗಿ ಧನಹರಣದ ಮಾತುಗಳನ್ನು ಹೇಳಿದನು. ಮುನಿರಾಜರಿಗೆ ಶೆಟ್ಟಿಯ ಭಾವನೆ ಗೊತ್ತಾಯಿತು. ಅವರು ಸಹ ಕತೆಗಳ ಮೂಲಕವೇ ತಮ್ಮ ನಿರ್ದೋಷತೆಯನ್ನು ತಿಳಿಯಪಡಿಸಿದರು. ಆ ಕತೆಗಳ ಹೆಸರು ದೂತ, ಬ್ರಾಹ್ಮಣ, ವ್ಯಾಘ್ರ, ಎತ್ತು, ಆನೆ, ರಾಜಪುತ್ರ, ಪಥಿಕರಾಜ, ಅಕ್ಕಸಲಿಗ, ವಾನರ, ನೆವಲ, ವೈದ್ಯ, ತಪಸ್ವಿ, ಚೂತಾವಣ, ಲೋಕ ಮತ್ತು ಸರ್ಪ. ಈ ಕತೆಗಳನ್ನು ಶೆಟ್ಟಿಯ ಮಗ ಕುಬೇರದತ್ತನು ಸಹ ಕೇಳುತ್ತಿದ್ದನು. ಮುನಿರಾಜರ ಮೇಲೆ ತಂದೆಯ ದುರ್ಭಾವನೆಯನ್ನು ನೋಡಿ ಅವನಿಗೆ ವೈರಾಗ್ಯ ಉಂಟಾಯಿತು ಮತ್ತು ಅವನು ತಂದೆಗೆ ಎಲ್ಲ ವೃತ್ತಾಂತಗಳನ್ನು ಹೇಳಿದನು. ನಾನು ಹಣವನ್ನು ಅಗೆದು ತೆಗೆದುಕೊಂಡಿದ್ದೇನೆ ಎಂದು ಮತ್ತು ಧನದ ಇಚ್ಛೆಯನ್ನು ಚೆನ್ನಾಗಿ ನಿಂದಿಸಿದನು. ಜಿನದತ್ತನಿಗೂ ಸಹ ಬಹಳ ಪಶ್ಚಾತ್ತಾಪ ಉಂಟಾಯಿತು. ತಂದೆ ಮತ್ತು ಮಗ ಇಬ್ಬರು ಮುನಿಗಳಲ್ಲಿ ಕ್ಷಮೆಯನ್ನು ಬೇಡಿದರು ಮತ್ತು ಅವರ ಹತ್ತಿರವೇ ಜಿನ ದೀಕ್ಷೆಯನ್ನು ತೆಗೆದುಕೊಂಡರು. ಎಲ್ಲರಿಗೂ ಜಯ ಜಿನೇಂದ್ರ.